ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿ ಪ್ರಯುಕ್ತ ಬಸವ ಯುವ ಸೇನೆ ವತಿಯಿಂದ ನಗರದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ನಗರದ ಕೊಠಾರಿ ಭವನದ ಬಳಿ ಬಸವಣ್ಣನವರ 891ನೇ ಜಯಂತಿ ಪ್ರಯುಕ್ತ ಬಸವ ಯುವ ಸೇನೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡ ರಾಜಗೋಪಾಲ್ ರೆಡ್ಡಿ ಅವರು ಉದ್ಘಾಟಿಸಿ ಮಾತನಾಡಿದರು. ನಾಡಿನ ಸಮಸ್ತ ಜನತೆಗೆ ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. 12ನೇ ಶತಮಾನದಲ್ಲಿ ತಮ್ಮ ಭಕ್ತಿ ಕ್ರಾಂತಿಯ ಮೂಲಕ ಈ ಸಮಾಜದ ಮೌಢ್ಯಗಳನ್ನು ಹೊಡೆದೋಡಿಸುವಲ್ಲಿ ನಮ್ಮ ಈ ಪ್ರಾಂತ್ಯದ ಜನರ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಸವಿಸಿದ ವಿಶ್ವಗುರು ಬಸವಣ್ಣನವರಿಗೆ ನಾವು ಅನಂತಕಾಲ ಈ ಸೂರ್ಯಚಂದ್ರರಿರುವವರೆಗೂ ಅವರನ್ನು ಸ್ಮರಿಸುವಂತಹ ಒಂದು ವಿಷಯ. ಹಾಗೆಯೇ ನಮ್ಮ ಕರ್ನಾಟಕದ ಘನ ಸರ್ಕಾರ ಕೇಂದ್ರ AICCನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಆದಿಯಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಕಲಬುರಗಿಯ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಆಗಲಿ, ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಆಗಲಿ, ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ಜಿ ಆಗಲಿ, ಈ ಎಲ್ಲರ ನಮ್ಮ ಅಜಯ್ ಸಿಂಗ್ ಸಾಹೇಬರಾಗಲಿ, ಈ ಎಲ್ಲರ ಒಂದು ನಾಯಕತ್ವದಲ್ಲಿ ಇವತ್ತಿನ ದಿವಸ ವಿಶ್ವಗುರು ಬಸವಣ್ಣನವರ ಒಂದು ಹೆಸರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಒಂದು ಬಿರುದನ್ನು ಕೊಟ್ಟು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನು ಅಳವಡಿಸುವ ಒಂದು ಕಾರ್ಯ ಕರ್ನಾಟಕ ಘನ ಸರ್ಕಾರದಿಂದ ಆಗಿದೆ. ಇದು ಒಂದು ಸಂತೋಷದ ವಿಷಯ ಅಂತ ಇವತ್ತಿನ ದಿವಸ ನಾನು ಹೇಳಲು ಬಯಸ್ತೇನೆ. ನಾನು ವಿಶ್ವರಾಧ್ಯ ಸತ್ಯಂಪೇಟ್ ಕೊಠಾರಿ ಭವನ ಏರಿಯಾದ ಮಹಾವೀರ ನಗರದ ನಿವಾಸಿಗೆ ಮತ್ತು ನಾವು ಇಲ್ಲಿ ಎಲ್ಲ ನನ್ನ ಬಸವ ಬಳಗ ಮತ್ತು ನಮ್ಮ ಈ ಏರಿಯಾದ ಎಲ್ಲದಕ್ಕೆ ಆಗೋಗಳಿಗೆ ಮುಂದಾಗಿ ನಿಂತಕ್ಕಂಥ ಶ್ರೀಶೈಲ ಆದಿಯಾಗಿ ನಾವೆಲ್ಲರೂ 12ನೇ ಶತಮಾನದಲ್ಲಿ ಜಗತ್ತಿಗೆ ಸಮಾನತೆಯನ್ನು ಸಾರಿದಂಥ ಶ್ರೀ ಬಸವಣ್ಣನವರ 891ನೇ ಜಯಂತಿಯನ್ನು ಇಂದು ಆಚರಿಸಲಾಯಿತು. ಇದಕ್ಕೆಲ್ಲ ಕಾರಣ ಈ ಏರಿಯಾದ ಎಲ್ಲ ಬಸವ ಬಳಗರು, ನಮ್ಮ ಏರಿಯಾದೆಲ್ಲ ರಿಪ್ರೆಸೆಂಟೇಟಿವ್ಸು, ನಮ್ಮ ಮುಖಂಡರು ಮತ್ತು ಗಿರೀಶ ಗಿತ್ಯದಾರವರು ಮತ್ತು ಮಲ್ಲು ಉದ್ನೂರವರು ಮತ್ತು ನಮ್ಮ ಗುರು ಹಾವೇರಿ ಅವರು ಆದಿಯಾಗಿ ಎಲ್ಲರೂ ಹೆಸರು ಹೇಳ್ತಕ್ಕಂಥ ಈ ಕೊಠಾರಿ ಭವನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಏರಿಯಾ ಜನರು ಕೂಡ ಈ ಬಸವಣ್ಣನ ಜಯಂತಿಯನ್ನು ಆಚರಿಸಿದ್ದೇವೆ. ಇದೇ ರೀತಿ ನಮಗೆ ಬಸವಣ್ಣ ಮುಂದೆ ಇದೇ ರೀತಿ ಆಚರಿಸಲು ಅವಕಾಶ ಮಾಡಿಕೊಡಲಿ, ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅಶೋಕ್ ಬಡ್ದಾಳ್, BS ಪಾಟೀಲ್, ವಿಶ್ವರಾಧ್ಯ ಸತ್ಯಂಪೇಟ್, ಶರಣು ಪಾಟೀಲ್, ಮಲ್ಲಿಕಾರ್ಜುನ್ ಉದನೂರ್, ವೀರಣ್ಣ ಹೊನ್ನಳ್ಳಿ,
ರಾಹುಲ್ ಹೊನ್ನಳ್ಳಿ, ಸಂತೋಷ್ ಸಾರ್ವಾಡ್, ಹರೀಶ್ ರೆಡ್ಡಿ, ಜಗದೀಶ್ ದುದ್ದಾನಿ, ವೀರೇಶ್ ಯರ್ಗೋಳ್, ಸಂಜು ಪತ್ರಿ, ಪ್ರಕಾಶ್ ದಸ್ತಾಪುರ್, ಪುನೀತ್ ಕೊರಳ್ಳಿ, ಗಿರೀಶ್ ಗುತ್ತೇದಾರ್, ಶ್ರೀಶೈಲ್ ನಾಡಗೌಡ, ವೆಂಕಟೇಶ್ ಸುರಪುರ್ಕರ್, ಗುರು ಹಾವೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.